ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2025ನ ಫೈನಲ್ ಪಂದ್ಯದಲ್ಲಿ ನಮ್ಮ RCB ತಂಡ ಬಂದ್ಬಿಟ್ಟು ಪಂಜಾಬ್ ಕಿಂಗ್ಸ್ ವಿರುದ್ಧ 6 ರನ್ಗಳಿಂದ ಭರ್ಜರಿಯಾಗಿ ಗೆಲ್ಲುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಪಂದ್ಯ ಗೆದ್ದ ಮೇಲೆ ನಮ್ಮ RCBಯ ನಾಯಕ ರಜತ್ ಪಟಿದಾರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ RCB ತಂಡದ ಬಗ್ಗೆ, ವಿರಾಟ್ ಕೊಹ್ಲಿಯ ಬಗ್ಗೆ, ಬೆಂಗಳೂರಿನ ಫ್ಯಾನ್ಸ್ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ RCBಯ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನನ್ನು ಆಲ್ರೆಡಿ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮಗೆಲ್ಲ ಗೊತ್ತೇ ಇರ್ಬೋದು, ನಮ್ಮ RCB ತಂಡ ಬಂದುಬಿಟ್ಟು ಈ ಪಂದ್ಯದಲ್ಲಿ ಟಾಸ್ ಆದರೆ ಸೋಲುತ್ತೆ ಅಂತಲೇ ಹೇಳ್ಬೋದು. ಟಾಸ್ ಸೋತಂತ ನಮ್ಮ RCB ತಂಡ ಬಂದುಬಿಟ್ಟು ಬ್ಯಾಟಿಂಗ್ ಆದರೆ ಆಡೋಕ್ಕೆ ಬರ್ತಾರೆ ಮತ್ತು ಪಂಜಾಬ್ ಕಿಂಗ್ಸ್ ತಂಡ ಫೀಲ್ಡಿಂಗ್ ಆದರೆ ತಗೊಳುತ್ತೆ. ಅದರಂತೆ ಬ್ಯಾಟಿಂಗ್ ಆದರೆ ಬಂದಂಥ ನಮ್ಮ ಓಪನರ್ಸ್ ಅಂತೂ ಹೇಳ್ಕೊಳ್ಳೋಂಥ ಪರ್ಫಾರ್ಮ್ ಏನೂ ಮಾಡಲಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಪಿಲ್ಸಾಲ್ಟ್ ಅವರ ಬ್ಯಾಡ್ ಲಕ್ ಇರೋ ಕಾರಣದಿಂದಾಗಿ 16 ರನ್ಗಳಿಗೆ ಆದರೆ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಪಿಲ್ಸಾಲ್ಟ್. ಆದ ನಂತರ ನಮ್ಮ ಕಿಂಗ್ ಕೊಹ್ಲಿ 43 ರನ್ ಅಂದರೆ ಹೊಡಿತಾರೆ. ಒಟ್ಟಿನಲ್ಲಿ ಎಲ್ಲ ಟೀಮ್ ಕಾಂಬಿನೇಷನ್ ಮತ್ತು ಎಲ್ಲ ಪ್ಲೇಯರ್ ಆಟಗಾರರಿಂದ ಒಂದು ಒಳ್ಳೆಯ ಪ್ರದರ್ಶನ ಆದರೆ ಬರುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಡಬಲ್ ಡಿಜಿಟಲ್ಲಿ ಆಡ್ತಾರೆ ಮತ್ತು ಆ ಕಾರಣದಿಂದಾಗಿ 190 ರನ್ಗಳಿಗೆ 9 ವಿಕೆಟ್ ಆದರೆ ಕಳ್ಕೊತಾರೆ. ಇನ್ನು ಈ ಟಾರ್ಗೆಟನ್ನು ಚೇಸ್ ಮಾಡೋಕ್ಕೆ ಬಂದಂಥ ಪಂಜಾಬ್ ಕಿಂಗ್ಸ್ ತಂಡದ ಪರ ಪ್ರಿಯಾಂಶ್ ಆರ್ಯ, ಪ್ರಭ್ಸಿಮರನ್ ಸಿಂಗ್ ಒಳ್ಳೆಯ ಸ್ಟಾರ್ಟ್ ಏನೂ ಕೊಡಲಿಲ್ಲ ಅಂತಲೇ ಹೇಳ್ಬೋದು. ಜಾಸ್ ಇಂಗ್ಲಿಷ್ 39 ರನ್ ಮತ್ತು ಶಶಾಂಕ್ ಸಿಂಗ್ ಅವರ 61 ರನ್ ಕಾಂಟ್ರಿಬ್ಯೂಷನ್ ಬಿಟ್ಟರೆ ಬೇರೆ ಯಾರ ಕಡೆಯಿಂದನೂ ಪ್ರದರ್ಶನ ಆದರೆ ಬರಲೇ ಇಲ್ಲ. ಎಸ್ಪೆಷಲಿ ಹೇಳ್ಬೇಕಂತಂದರೆ ಶ್ರೇಯಸ್ ಅಯ್ಯರ್ ಕೂಡ ಫ್ಲಾಪ್ ಆಗ್ತಾರೆ. ಒಟ್ಟಿನಲ್ಲಿ ನಮ್ಮ RCB ತಂಡ ಬಂದುಬಿಟ್ಟು ಫೈನಲ್ ಪಂದ್ಯದಲ್ಲಿ 6 ರನ್ಗಳಿಂದ ಆದರೆ ಗೆಲ್ಲುತ್ತೆ. ಇನ್ನು ಪಂದ್ಯ ಗೆದ್ದ ಮೇಲೆ ನಮ್ಮ RCBಯ ನಾಯಕ ರಜತ್ ಪಟಿದಾರ್ ಅವರು ನಮ್ಮ RCBಯ ಫ್ಯಾನ್ಸ್ ಬಗ್ಗೆ, RCBಯ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯಿತು ಅಂತಂದರೆ, ನಾನು ಮೊದಲನೇ ಸೀಸನ್ನಲ್ಲಿ ನಾಯಕನಾಗಿದ್ದೇನೆ ಮತ್ತು ಈ ಸೀಸನ್ನಲ್ಲೇ ಕಪ್ ಗೆಲ್ಲುತ್ತೆ ಅಂದರೆ ನನ್ನಂಥ ಅದೃಷ್ಟವಂತ ಯಾರೂ ಇಲ್ಲ ಮತ್ತು ಈ ಕಪ್ ಬಂದುಬಿಟ್ಟು ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ಸೇರಬೇಕೆಂದು ರಜತ್ ಪಟಿದಾರ್ ಆದರೆ ಹೇಳಿದ್ದಾರೆ. ಇನ್ನು RCBಯ ಫ್ಯಾನ್ಸ್ ಬಗ್ಗೆ ಆದರೆ ಮಾತನಾಡಿದ್ದಾರೆ ಅಂತಲೇ ಹೇಳ್ಬೋದು. ಏನೆಲ್ಲ ಮಾತನಾಡಿದ್ದಾರೆ ಅಂತಂದರೆ, RCB ಅಂತ ಲಾಯಲಿಟಿ ಫ್ಯಾನ್ಸ್ ಮತ್ತು ಈ ಥರ ಎಮೋಷನ್ ಪ್ಲಾನ್ಸ್ನ ನೋಡೇ ಇಲ್ಲ ಎಂದು ರಜತ್ ಪಟಿದಾರ್ ಆದರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ.